ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ಸ್ವಾಗತವನ್ನು ಬಯಸುವಂತನಾಗಿದ್ದೇನೆ. ನಾವು ತುಂಬ ಪ್ರಾಮುಖ್ಯವಾದಂಥ ಒಂದು ವಿಚಾರವನ್ನು ಈ ದಿನ ಕಲೀಲಿಕ್ಕೆ ಹೋಗುವಂತರಾಗಿದ್ದೇವೆ. ಈ ಪ್ರಾಮುಖ್ಯವಾದಂಥ ವಿಚಾರವನ್ನು ಕಲಿಯುವ ಮುನ್ನ ನಮಗೆ ಅದರ ಪರಿಚಯ ಇರಬೇಕು. ಮತ್ತು ಅದರ ಕುರಿತಾಗಿ ಆಳವಾದಂಥ ಒಂದು ಫೌಂಡೇಶನ್ನ ನಾವು ಕಟ್ಕೊಳ್ಬೇಕು. ಅಸ್ತಿವಾರವಿಲ್ಲದಿದ್ದರೆ ಮನೆಯು ದೃಢವಾಗಿ ನಿಲ್ಲುವುದಿಲ್ಲ ಅನ್ನುವ ರೀತಿಯಲ್ಲಿ ನಮಗೆ ಅದರ ಪರಿಚಯ ಆಗಲಿ. ಸೊ ನಾವು ಇವತ್ತಿನ ಪ್ರಾಮುಖ್ಯವಾದಂಥ ವಿಚಾರವನ್ನು ಕಲಿಯುವ ಮುನ್ನ ಅದರ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಇಂಟ್ರಡಕ್ಷನ್ ಟು ರೆವಲ್ಯೂಷನ್, ಪ್ರಕಟಣೆಯ ಪುಸ್ತಕದ ಒಂದು ಪರಿಚಯ. ಪ್ರಕಟಣೆ ಪುಸ್ತಕವನ್ನು ನಾವು ಕಲಿಯುವ ಮುನ್ನ ಈ ಒಂದು ಸತ್ಯವೇದವನ್ನು 3 ಥರವಾದಂಥ ಬರಹದಲ್ಲಿ ಬರೆದಿದ್ದಾರೆ. ಮೊದಲನೇದಾಗಿ ಪೊಯೆಟ್ರಿ ಅಂತ ಹೇಳ್ತೇವೆ. ಅಂತಂದರೆ ಕವಿತ್ವದ ರೂಪದಲ್ಲಿ, ಕವನದ ರೂಪದಲ್ಲಿ ಬರೆದಿರುವಂಥ ಪುಸ್ತಕಗಳು. ಉದಾಹರಣೆಗೆ ದಾವೀದನು ಬರೆದಂಥ ಗ್ರಂಥಗಳು ಹಾಗೂ ಕೀರ್ತನೆಗಳು ಹಾಗೂ ಜ್ಞಾನೋಕ್ತಿಗಳು ಇದೆಲ್ಲವೂ ಸಹ ನಮಗೆ ಕವಿತ್ವದ ರೂಪದಲ್ಲಿ ಬರೆದಂಥ ಪುಸ್ತಕ. ಹಾಗೂ ಪ್ರೋಸ್ ಅಂದರೆ ಪ್ಲೇನ್ ಲ್ಯಾಂಗ್ವೇಜ್, ಸರಳವಾದಂಥ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಬರೆದಂಥ ಒಂದು ಪುಸ್ತಕ. ಹಾಗೂ ಮೂರನೇದಾಗಿ ಅಪೋಕ್ಲಿಪ್ಸ್. ಇದನ್ನು ತುಂಬ ಪ್ರಾಮುಖ್ಯವಾಗಿ ನಾವು ಪರಿಗಣಿಸ್ತೇವೆ. ಯಾಕೆಂತಂದರೆ ಇದು ಭವಿಷ್ಯದ ಕುರಿತಾಗಿ ಮುನ್ನಡೆಯುವಂಥ ಘಟನೆಗಳನ್ನು ನಮಗೆ ಮುನ್ಸೂಚನೆ ಕೊಡುವಂಥ ಪುಸ್ತಕಗಳಾಗಿ ಇದು ಇರ್ತದೆ. ಹಾಗೂ ಇದನ್ನು ಪಾಪ್ಯುಲರ್ ರೈಟಿಂಗ್ ಅಂತನೂ ಸಹ ನಾವು ಅದನ್ನ ಕರಿತೇವೆ. ಅಂದರೆ ಇದು 6 BC ಯಿಂದ 1ನೇ ಶತಮಾನದವರೆಗೆ ಇದು ತುಂಬ ಪ್ರಬಲವಾದಂಥ ರೀತಿಯಲ್ಲಿ ಇತ್ತು. ಯಾಕಂತಂದರೆ ಅಲ್ಲಿ ಭವಿಷ್ಯದಲ್ಲಿ ನಡೆಯುವಂಥ ಒಂದು ಕ್ರಿಯೆಗಳನ್ನು ಅಲ್ಲಿ ನಾವು ಈ ಪುಸ್ತಕಗಳಲ್ಲಿ ನೋಡ್ತೇವೆ. ಉದಾಹರಣೆಗೆ ದಾನಿಯೇಲ ಪುಸ್ತಕ ಹಾಗೂ ಪ್ರಕಟಣೆ ಪುಸ್ತಕ. ಈಗ ಪ್ರಕಟಣೆ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಯಾವ ಥರವಾಗಿ ಈ ಒಂದು ಪ್ರಕಟಣೆ ಪುಸ್ತಕವು ದೇವರು ಬರೆದಿದ್ದಾನೆ, ಆತನ ಪ್ರೇರೇಪಣೆ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ನಾವು ನೋಡ್ತೇವೆ. ದೇವರಾದಂಥವನು ಮಗನಿಗೆ ವಾಕ್ಯವನ್ನು ಕೊಡ್ತಾನೆ. ಆ ವಾಕ್ಯವನ್ನು ದೂತರಿಗೆ ಮಗನು ಕೊಡ್ತಾನೆ. ಆ ದೂತರು ಪ್ರವಾದಿಗಳಿಗೆ ಕೊಡ್ತಾರೆ. ಆ ಪ್ರವಾದಿಗಳು ಜನರಿಗೆ ಬರಹದ ಮುಖಾಂತರವಾಗಿ ತಿಳಿಸುವಂತರಾಗಿರ್ತಾರೆ. ಸೊ ಈ ಒಂದು ಕ್ರಮವನ್ನು ನಾವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ದೇವರು ಮಗನಿಗೆ, ಮಗನು ದೂತರಿಗೆ, ದೂತರು ಪ್ರವಾದಿಗಳಿಗೆ ಕೊಟ್ಟು ಅದು ಈ ಒಂದು ಪ್ರಕಟಣೆ ಪುಸ್ತಕ ಅಥವಾ ದಾನಿಯೇಲ ಪುಸ್ತಕವಾಗಿ ನಮಗೆ ಬರುವಂಥದ್ದಾಗಿದೆ. ಸೊ ಈಗ ನಮ್ಮ ಒಂದು ಮುಖ್ಯವಾದಂಥ ಧ್ಯಾನವನ್ನು ಮಾಡುವಂಥ ಸಮಯ. ವಿಚ್ ಇಸ್ ದ ಲಾಸ್ಟ್ ಸೈನ್ ಬಿಫೋರ್ ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ಕ್ರಿಸ್ತನ 2ನೇ ಆಗಮನದ ಕೊನೆಯ ಚಿಹ್ನೆ ಯಾವುದು ಅಂತ ಕೇಳಿದಾಗ ನಿಮಗೆ ಉತ್ತರ ತಿಳಿದಿರ್ತದೆ ಅಂತ ಅನಿಸ್ತದೆ. 7 ಕೊನೆಯ ಉಪದ್ರವಗಳು. 666 ಅಂದರೆ ಈ ಮೃಗದ ಚಿಹ್ನೆ. ಈ ಚಿಹ್ನೆ ಈ ಒಂದು ಎಲ್ಲ ಅಂತ್ಯಕಾಲದ ಅಂತ್ಯದ ಒಂದು ಪ್ರಾರಂಭವಾಗಿರ್ತದೆ. 2ನೇ ಕೊರಿಂಥದವರಿಗೆ 11ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಸೈತಾನನು ಸ್ವತಃ ಆತನು ಬೆಳಕಿನ ದೂತನಾಗಿ ಬರುವುದನ್ನು ಸೂಚನೆಯಾಗಿ ಕೊಟ್ಟಿದೆ. ಇದು ಒಂದು ಉದಾಹರಣೆ. ಮತ್ತೊಂದು ಮತ್ತಾಯ 24:24 ಎಲ್ಲರಿಗೂ ತಿಳಿದಿರುವಂಥ ವಚನ. ಇಲ್ಲಿ ಅಂತ್ಯಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಹಾಗೂ ಅದ್ಭುತಗಳನ್ನು ಮಾಡುವಂಥವರು ಹಾಗೂ ಇತರ ಜನರನ್ನು ಮರುಳುಗೊಳಿಸುವಂಥ ಜನರು ಬರ್ತಾರೆ ಅಂತ ಹೇಳೋದು. ಸೊ ಇದೆಲ್ಲದರ ಪ್ರಾರಂಭವೇ ಮತ್ತು ಕೊನೆಯ ಒಂದು ಚಿಹ್ನೆ 7 ಉಪದ್ರವ. ಸೊ ಈ ದಿನದ ಧ್ಯಾನ ನಾವು ಪ್ರಕಟಣೆ 15 ಹಾಗೂ 16ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡುವಂತರಾಗಿರ್ತೇವೆ. ಅದು ದ 7 ಲಾಸ್ಟ್ ಪ್ಲೇಗ್ಸ್, 7 ಕೊನೆಯ ಉಪದ್ರವ. ಈ ಎಲ್ಲ ಉಪದ್ರವಗಳು ನಿಜವಾಗಿಯೂ ನಡೀತದ ಅಥವಾ ಇದು ಚಿಹ್ನೆ ರೂಪದಲ್ಲಿ ನಮಗೆ ಗೊತ್ತಾಗ್ತದ? ಲಿಟ್ರಲ್ ಆರ್ ನೋ? ನಡೀತದ, ನಡಿಯಲ್ವಾ? ಇದು ಖಂಡಿತ ನಡೀತದೆ. ಉದಾಹರಣೆಗೆ ವಿಮೋಚನೆ ಕಂಡ 7ನೇ ಅಧ್ಯಾಯದಿಂದ 12ನೇ ವಚನದಲ್ಲಿ 12ದ ಅಧ್ಯಾಯವರೆಗೂ ನೋಡಿದಾಗ ಅಲ್ಲಿ ನಾವು 10 ಉಪದ್ರವಗಳನ್ನು ನೋಡ್ತೇವೆ. ಮೊದಲನೇದಾಗಿ ನೈಲ್ ನದಿಯು ರಕ್ತದಿಂದ ಹೋಗೋದು ಹಾಗೂ
ಪ್ರಕಟಣೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕಪ್ಪೆಗಳು ಬರುವುದು. ಈ ಕಪ್ಪೆಗಳು ಬರುವುದನ್ನು ಸ್ವಲ್ಪ ವಿಚಿತ್ರವಾಗಿ ನಾವು ಯೋಚನೆ ಮಾಡಿ ನೋಡಿದಾಗ 2019ರಲ್ಲಿ ಅನಂತಪುರ್ ಮತ್ತು ಗುಂತಿ ಎನ್ನುವಂಥ ಒಂದು ಸ್ಥಳದಲ್ಲಿ ಕಪ್ಪೆಯ ಮಳೆ ಸುರಿಯುವಂಥದ್ದಾಗಿದೆ. ನೀವು ಬೇಕಾದ್ರೆ ಗೂಗಲಲ್ಲಿ ನೀವದನ್ನ ಪರೀಕ್ಷೆ ಮಾಡಿ ನೋಡ್ಬೋದು. 2019ರಲ್ಲಿ ಕಪ್ಪೆಯ ಮಳೆ ನಮ್ಮ ಭಾರತದಲ್ಲಿ. ನೋಡಿ ಪ್ರಿಯರೇ, ಕಪ್ಪೆಯ ಮಳೆ ನಾವು ಕಪ್ಪೆ ಅದು ಹೇಗೆ ಹಿಂಗೆ ಬರ್ತದೆ, ಕಪ್ಪೆ ಮಳೆ ಬೀಳೋದು ವಿಚಿತ್ರವಾಗಿದೆಯಲ್ಲ. ಸೊ ಹೀಗೆ 2019ರಲ್ಲಿ ಆಗಿತ್ತು. ಮತ್ತು 8ನೇ ಅದಾಗಿ ನೋಡುವಾಗ ಲಾಕ್ ಲಾಕ್ಟಸ್ ಅಂದರೆ ಮಿಡತೆಗಳು ನೋ ಎ ವಿಮೋಚನೆ ಕಂಡ 10ನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡ್ತೇವೆ. ಮಿಡತೆಗಳು ಬಂದು ಅಲ್ಲಿರುವಂಥ ಆ, ಆ, ದವಸಗಳನ್ನು ತಿಂದು ಹಾಕುವುದಂಥದ್ದು ನೋಡ್ತೇವೆ. 10ನೇದು ಮೊದಲನೆಯ ಮಗನ ಮರಣವನ್ನು ನೋಡುವುದು. ಸೊ ಹೀಗೆ ಇದೆಲ್ಲವೂ ನಿಜವಾಗಿಯೂ ನಡೆದಿದೆ. ಅಂದರೆ ಈ ನಕ್ಷತ್ರಗಳು ಕೆಂಪಾಗುವುದು, ಈ ಒಂದು ಕತ್ತಲೆಯಲ್ಲಿ ನಾವು ಇರುವುದು, ಹಾಗೂ ಲಾಟನು ಹಾಗೂ ಒಂದು ಘಟನೆಯನ್ನು ನೋಡ್ತೇವೆ. ಆಕೆ ಉಪ್ಪು ಸ್ತಂಭವಾಗಿ ಆಗೋದು. ಇದೆಲ್ಲವೂ ಸಹ ನಿಜವಾಗಿಯೂ ನಡೆದಿದೆ ಅಂತಂದಾಗ ಕೊನೆ ಕಾಲದಲ್ಲಿ ನಿಜವಾಗ್ಲೂ ನಡೀತದೆ ಎನ್ನುವಂಥದ್ದೇ ಇದರ ಒಂದು ಕಿರು ಪರಿಚಯವಾಗ್ತದೆ. ಮತ್ತು 24:16ರಲ್ಲಿ ನೋಡುವಾಗ ಲೆಟ್ ದೋಸ್ ಹೂ ಆರ್ ಇನ್ ಜುಡಿಯಾ ಫ್ಲೀ ಟು ಮೌಂಟೇನ್ಸ್. ತುಂಬ ಮುಖ್ಯವಾದಂಥ ಒಂದು ವಾಕ್ಯ. ಎಲ್ಲ ಕ್ರೈಸ್ತರಿಗೂ ಇದು ತುಂಬ ಮುಖ್ಯವಾದಂಥ ವಾಕ್ಯ. ನಾವು ಜುಡಿಯಾದಲ್ಲಿದ್ದೇವೆ ಅಂತಂದರೆ ನಾವು ಕ್ರೈಸ್ತರಾಗಿ ಇದ್ದು ಈ ಎಲ್ಲ ಚಿಹ್ನೆಗಳ ಪ್ರಾರಂಭ ಅಂದರೆ ಈ ಸಂಡೇ ಲಾ ಅಥವಾ ಈ ಮುದ್ರೆಯ 666 ಎನ್ನುವಂಥ ಮುದ್ರೆ ಯಾವಾಗ ಪ್ರಾರಂಭ ಆಗ್ತದೋ ನಾವು ನಮ್ಮ ಆಸ್ತಿ ಅಂತಸ್ತು ಈ ಆಡಂಬರ ಎಲ್ಲವನ್ನ ಬಿಟ್ಟು ಬೆಟ್ಟಗುಡ್ಡಗಳ ಕಡೆಗೆ ನಾವು ಹೋಗಬೇಕು. ಇದು ತುಂಬ ಪ್ರಾಮುಖ್ಯ ಕ್ರೈಸ್ತರಲ್ಲಿ. ಯಾಕಂದರೆ ಯೇಸು ಸ್ವಾಮಿಯ ಬರುವಣೆ ಅತಿ ಶೀಘ್ರದಲ್ಲಿ ನಡೀತದೆ ಎನ್ನುವಂಥದ್ದೇ ಇದರ ಸೂಚನೆ ಆಗಿರ್ತದೆ. ದ ಫಸ್ಟ್ ಪ್ಲೇಗ್, ಮೊದಲನೆಯ ಉಪದ್ರವ. ಪ್ರಕಟಣೆ 16ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಇದು ಗುಳ್ಳೆಗಳು ಅಥವಾ ಹುರಿಹುಣ್ಣು ಅಂತ ನಾವು ಅದನ್ನ ಹೇಳ್ಬೋದು. ಈ ಹುರಿಹುಣ್ಣು ಬರುವಂಥದ್ದು ಮೊದಲನೆಯ ಉಪದ್ರವ. ಇದು ಯಾರಿಗೆ ಬರ್ತದೆ, ಏನಕ್ಕೆ ಬರ್ತದೆ? ಈ ಚಿತ್ರವನ್ನು ನೀವು ನೋಡ್ಬೋದು. ತುಂಬ ವಿಕಾರವಾಗಿಯೂ ಭೀಕರವಾಗಿಯೂ ನನಗೆ ಕಾಣಿಸ್ತಾ ಇದೆ. ನಿಮ್ಗೆ ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ಆದರೆ ಈ ಚಿತ್ರವನ್ನು ನೋಡ್ತಿದ್ದಾಗಲೇ ಇದರ ಒಂದು ನೋವು ಅಥವಾ ಇದರ ಒಂದು ಎಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇದೆ ಅಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತಂದರೆ ಈ ಅಂತ್ಯಕಾಲದಲ್ಲಿ ಇದು ಯಾರಿಗೆ ಬರ್ತದೆ ಅಂತಂದರೆ, ಯಾರ್ಯಾರು ದೇವರ ವಾಕ್ಯವನ್ನು ತಿಳಿದಿದ್ದು ಆ ವಾಕ್ಯವನ್ನು ಪಾಲಿಸದೆ ದೇವದೂಷಣವನ್ನು ಮಾಡುತ್ತಾ ಹಾಗೂ ದೇವರ ಆಜ್ಞೆಗಳನ್ನು ಕೈಗೊಂಡದೇ ಇದ್ದು ಹಾಗೂ ಈ ಮುದ್ರೆಯನ್ನು ತೆಗೆದುಕೊಂಡವರಿಗೆ ಈ ಒಂದು 10 ಉಪದ್ರವ ಬರ್ತದೆ. ಅದರ ಮೊದಲನೇ ಉಪದ್ರವ ಯಾರಿಗೆ ಬರ್ತದೆ ಅಂತಂದರೆ, ದೇವರನ್ನ ಮರೆತು ಸತ್ಯವನ್ನ ತಿಳಿದಾಗಿಯೂ ಅವರು ಈ ಒಂದು ವಾಕ್ಯಗಳನ್ನ ಪಾಲಿಸದೆ ಹೋದಾಗ ಈ ಒಂದು ಹುರಿವನ್ನು ಬರ್ತದೆ. ಓಕೆ, ಈ 7 ಉಪದ್ರವಗಳು ನಾವು ನೋಡ್ತೇವಲ್ವಾ, ಇದು ಮೊದಲನೇ ಒಂದು ವರ್ಷ ಒಂದು ದಿನಕ್ಕೆ ಸಮಾನ, ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಈ ಮೊದಲನೆಯ ಒಂದು ಉಪದ್ರವವನ್ನು ನೋಡುವಾಗ ಇಲ್ಲಿ ದಿಸ್ ವಿಲ್ ಕಮ್ ಆನ್ ಸಂಡೇ ವರ್ಷಿಪರ್ಸ್ ಅಂತ ಹೇಳ್ತದೆ. ಅಂದರೆ ಭಾನುವಾರದ ಆಚರಣೆಯನ್ನು ಮಾಡುವಂಥ ಜನರಿಗೆ ಬರ್ತದೆ. ಅಂತಂದರೆ ಸಬ್ಬತ್ ದಿನವನ್ನು ಯಾರ್ಯಾರು ಪಾಲನೆ ಮಾಡೋದಿಲ್ಲವೋ, ಸಬ್ಬತ್ ದಿನವನ್ನು ತಿಳಿದು ಅದನ್ನು ನಿರಾಕರಿಸಿದಂಥ ಜನರಿಗೆ ಇದು ಬರ್ತದೆ. ನಾವು ಅಂದ್ಕೊಳ್ತೀವಿ, ನಾನು ಸಬ್ಬತ್ತನ್ನು ಪಾಲನೆ ಮಾಡ್ತಾ ಇದ್ದೀನಿ, ನಾನು ಶನಿವಾರ ಸಭೆಗೆ ಖಂಡಿತ ಹೊರಟೋಗ್ತೀನಿ, ಅಥವಾ ಶನಿವಾರ ಸಬ್ಬತ್ ಅಂತ ಗೊತ್ತು ಆದರೆ ನನಗೆ ಶನಿವಾರ ರಜಾ ಸಿಗೋದಿಲ್ಲ, ನಾನು ಸಂಡೇ ಚರ್ಚಿಗೆ ಹೋಗ್ತೀನಿ ಅಂತ ನಾವು ಮಾಡಿದಾಗ ಇದೆಲ್ಲವೂ ಸಹ ನಾವು ತಿಳಿದು ಮಾಡುವಂಥ ತಪ್ಪಾಗ್ತದೆ. ಸೊ ಈಗಿರುವಂಥ ಜನರಿಗೆ ಇದು ಬರುವಂಥದ್ದಾಗಿದೆ. ಸೊ ಎವ್ರಿ ನೇಷನ್ಸ್ ಹ್ಯಾವ್ ಟು ಫಾಲೋ. ಈ ಸಂಡೇ ಲಾ ಅನ್ನುವಂಥದ್ದು ಯಾವ ರೀತಿ ಬರ್ತದೋ, ಆ ಸಂಡೇ ಲಾ ನಾವು ಭಾನುವಾರ ಆಚರಣೆ ಮಾಡಬೇಕು ಅಂದಾಗ ನಾವು ಒಪ್ಕೊಳ್ತೀವಲ್ವ, ಅದು ನಾವು ಸೈತಾನನನ್ನು ನಮ್ಮ ರಕ್ಷಕನಾಗಿ ಅಥವಾ ಸೈತಾನನನ್ನು ನಮ್ಮ ದೇವರಾಗಿ ನಾವು ಒಪ್ಕೊಂಡ ಹಾಗೆ. ಈ ಒಂದು ಹುರಿಹುಣ್ಣು ಬರ್ತದಲ್ಲ, ಈ ಹುರಿಹುಣ್ಣು ಮೈನ ತಲೆಯಿಂದ ನಮ್ಮ ಕಾಲುಗಳು ತುದಿವರೆಗೂ ಬರ್ತದೆ.
ಎಲ್ಲ ಕಡೆಗೂ ಇರ್ತದೆ. ನಮ್ಮ ಕೈಲಿ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇಡೀ ಮೈಯೆಲ್ಲವೂ ಇರ್ತದೆ. ಇನ್ನೊಂದೇನಪ್ಪ ಅಂತಂದರೆ, ಇದಕ್ಕೆ ಯಾವ ಕಾಯಿಲೆಗೂ ಆ, ಒಂದು ಮೆಡಿಸಿನ್ಸ್ ಸಿಗೋದಿಲ್ಲ. ಔಷಧಿಗಳು ನಮಗೆ ಸಿಗೋದಿಲ್ಲ. ಇದು ನೋಡ್ತೇವೆ. ಇದು ಆ, ಮತ್ತೆ ಯಾವ ಯಾವ ಒಂದು ಪ್ರಯಾಣ ಮಾಡಲಿಕ್ಕೂ ನಮ್ಮ ಕೈಲಿ ಸಾಧ್ಯವಾಗೋದಿಲ್ಲ. ಅಂತಂದರೆ ಅದು ಉರಿಯನ್ನು ಎಷ್ಟು ಭೀಕರವಾಗಿ ಇರ್ತದೆ, ಎಷ್ಟು ಭಯಂಕರವಾಗಿ ಇರ್ತದೆ ಅಂತಂದರೆ, ನಾವು ಈಗಾಗಲೇ ಈ ಕ್ರೈಸ್ತರು ಅಂದರೆ ಈ ಒಂದು ಮುದ್ರೆಯನ್ನು ಪಡೆದೇ ಇರುವಂಥ ಜನರು ಬೆಟ್ಟದ ಕಡೆಗೆ ಹೋಗಿರ್ತಾರೆ. ಅವ್ರಿಗೆ ಇದು ತಾಕಿರೋದಿಲ್ಲ. ಯಾರ್ಯಾರು ಕ್ರೈಸ್ತನನ್ನು ನಿಜವಾಗಿಯೂ ನಂಬಿ ಈ ಮುದ್ರೆಯನ್ನು ಧರಿಸುವುದಿಲ್ಲವೋ ಅವರಿಗಿದು ಬರೋದಿಲ್ಲ. ಯಾರ್ಯಾರು ಈ 666 ಎನ್ನುವಂಥ ಮುದ್ರೆಯನ್ನು ಧರಿಸಿರ್ತಾರೋ, ಪಡ್ಕೊಂಡಿರ್ತಾರೋ ಅವ್ರಿಗೆ ಈ ಮುದ್ರೆ ಅವ್ರಿಗೆ ಈ ಒಂದು ಉಪದ್ರವ ಪ್ರಾರಂಭ ಆಗ್ತದೆ. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಅಥವಾ ದೇವರಿಗೆ ನಿಜವಾದಂಥ ಒಂದು ಆರಾಧನೆ ಮಾಡುವಂಥ ಕ್ರೈಸ್ತರಾಗಿ ಉಳಿದು, ಈ ಅಂತ್ಯಕಾಲದಲ್ಲಿ ಯಾರು ಬೆಟ್ಟದ ಕಡೆಗೆ ಹೋಗಿ ಅವರು ಕಾಪಾಡ್ಕೊಳ್ತಾರೆ ಅವ್ರಿಗಿದು ಬರೋದಿಲ್ಲ. ಆದ್ರೆ ಯಾರಿಗೆ ನಾವು ಈ ಮುದ್ರೆನ ಸ್ವೀಕರಿಸಿ ಸಂಡೇ ಲಾವನ್ನ ಸ್ವೀಕರಿಸ್ತೀವೋ ಅವ್ರಿಗಿದು ಬರ್ತದೆ. ಸೊ ಒಂದು ವೇಳೆ ನೀವು ಈ ಮುದ್ರೆಯನ್ನ ನಿಮಗೆ ಬರಲಿಲ್ಲ ಅಂತ ಅನ್ನೋದಾದ್ರೆ, ಬಿ ಹ್ಯಾಪಿ ದಟ್ ಯು ಆರ್ ಚೋಸನ್ ಬೈ ಗಾಡ್. ದೇವರು ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ. ದೇವರನ್ನ ನೀವು ಆರಿಸ್ಕೊಂಡಿದ್ದೀರಾ ಎನ್ನುವುದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಈ ಉರಿವನ್ನು ಮೈನ ಎಲ್ಲಾ ಒಂದು ಸ್ಥಳದಲ್ಲಿ ಬರ್ತದೆ. ಇದಕ್ಕೆ ಔಷಧಿಗಳಿರೋದಿಲ್ಲ. ಹಾಗೂ ಇದರಿಂದ ದುರ್ವಾಸನೆ ಬರ್ತದೆ. ಅತಿ ನಮ್ಮ ನಮ್ಮ ದುರ್ವಾಸನೆ ನಾವೇ ತಡ್ಕೊಳಕ್ ಆಗದಿರುವಷ್ಟು ದುರ್ವಾಸನೆ ಇರ್ತದೆ. ಹಾಗೂ ಇದು ತುಂಬಾ ಕಷ್ಟವನ್ನ ಕೊಡುವಂಥದ್ದಾಗಿರ್ತದೆ ನಮಗೆ. ನಡಿಲಿಕ್ಕೂ ಆಗೋದಿಲ್ಲ, ಮಾತಾಡೋದಕ್ಕೂ ಆಗೋದಿಲ್ಲ, ಎಲ್ಲ ಥರವಾದಂಥ ಯಾವ ವಿಚಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಅಂಗಡಿಗಳು ನಮಗೆ ತೆರೆದಿರೋದಿಲ್ಲ. ಯಾಕಂದ್ರೆ ಎಲ್ರಿಗೂ ಹುಣ್ಣಾಗಿರ್ತದೆ. ಎಲ್ರೂ ಸಹ ಮನೆಯಲ್ಲಿ ಬಿದ್ದಿರ್ತಾರೆ. ನಮ್ಮನ್ನ ನೋಡ್ಕೊಳಕ್ಕೆ ಯಾರೂ ಇರೋದಿಲ್ಲ. ಯಾವ ಡಾಕ್ಟರ್‌ಗಳಾಗಿರ್ಬೋದು, ಯಾವ ದೊಡ್ಡ ವೈದ್ಯರುಗಳಾಗಿರ್ಬೋದು ನಮಗೇನು ಮಾಡೋಕ್ಕಾಗಲ್ಲ, ಕಾಪಾಡಲಿಕ್ಕೆ ಆಗೋದಿಲ್ಲ. ನರ್ಸ್‌ಗಳು ನಮಗೆ ಔಷಧಿ ಕೊಡಲಿಕ್ಕೆ, ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಎಲ್ರಿಗೂ ಈ ಕಾಯಿಲೆ ಬಂದಿರ್ತದೆ. ನಾವು ಅನ್ಕೊಳ್ಬೋದು ಕೋವಿಡ್-19 ಬಂತು, ಒಂದೊಂದಾಗಿ ಒಬ್ಬೊಬ್ಬರಾಗಿ ಎಲ್ರಿಗೂ ಮೆತ್ತಿಗೆ ಬಂತು ಅಂತ. ಅಲ್ಲ, ಇದು ಒಂದೇ ಸರಿ ಒಟ್ಟಿಗೆ ಎಲ್ರಿಗೂ ಬರ್ತದೆ. ಸೊ ನಿನಗೆ ಸಹಾಯ ಮಾಡಕ್ಕೆ ನನ್ನ ಕೈಲಾಗಲ್ಲ, ನನಗೆ ಸಹಾಯ ಮಾಡಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಸಹಾಯ ಮಾಡುವಂಥ ಜನರು ಈಗಾಗಲೇ ಅವರು ಬೆಟ್ಟದ ಕಡೆ ಸುರಕ್ಷಿತವಾಗಿದ್ದಾರೆ. ಎಲ್ಲ ರಸ್ತೆಗಳು ಖಾಲಿಯಾಗಿರ್ತದೆ. ಯಾಕಂದ್ರೆ ಯಾರೂ ಸಹ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಎರಡನೆಯ ಉಪದ್ರವ. ಪ್ರಕಟಣೆ 16ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಇದನ್ನ ನೋಡ್ತೇವೆ. ನವೆಂಬರ್ 28, 2012ರಲ್ಲಿ ಸಿಡ್ನಿ ಬೀಚ್ ಅಲ್ಲಿ ನಾವು ಈ ಸಮುದ್ರದ ನೀರು ಕೆಂಪಾಗೋದನ್ನ ನೋಡ್ತೇವೆ. ಎರಡನೇ ಉಪದ್ರವನು ಅದೇನೆ. ಇಲ್ಲಿ ನೀರು, ಸಮುದ್ರದ ನೀರು ಕೆಂಪಾಗತ್ತೆ, ಅಂದ್ರೆ ರಕ್ತಮಯವಾಗಿ ಆಗುತ್ತೆ ಅನ್ನೋದನ್ನ ನೋಡಿದ್ರೆ ಪ್ರಕಟಣೆ 16ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಈ ಒಂದು ಎರಡನೆಯ ಉಪದ್ರವ ಬರ್ತದೆ. ಯಾವ ರೀತಿ ಬರ್ತದೆ ಅಂತಂದ್ರೆ, ಇಲ್ಲಿ ಸಮುದ್ರದಲ್ಲಿ ಇರುವಂತ ಮೀನುಗಳೆಲ್ಲವೂ ಸಹ ಸತ್ತು ಹೋಗ್ತದೆ. ಇವಾಗ ಸಮುದ್ರದಲ್ಲಿ ಇರುವಂತ ನೀರು ನೀರಲ್ಲದೆ ಇದ್ದಾಗ ಅದು ರಕ್ತವಾಗಿ ಬದಲಾದಾಗ ಅಲ್ಲಿ ಸಮುದ್ರದಲ್ಲಿರುವಂತ ಮೀನೇನಾಗ್ತದೆ, ಎಲ್ಲವೂ ಸತ್ತು ಬೀಚ್‌ಗೆ ಅಂದ್ರೆ ದಡಕ್ಕೆ ಬರುವಂಥದ್ದಾಗಿರ್ತದೆ. ಹಾಗೂ ನಾವು ಇದನ್ನ ಇನ್ನೂ ಸ್ವಲ್ಪ ಆಳವಾಗಿ ನೋಡೋದಾದ್ರೆ, ಈ ಸಮುದ್ರದಲ್ಲಿ ಓಡಾಡುವಂಥ ಒಂದು ಶಿಪ್‌ಗಳಾಗಿರಬಹುದು ಅಥವಾ ಇನ್ನೂ ವಿಭಿನ್ನವಾದಂಥ ಆ, ಪ್ರಾಣಿಗಳಾಗಿರ್ಬೋದು, ಮೀನುಗಳಾಗಿರ್ಬೋದು, ಏನೂ ಸಹ ಉಳಿಯೋದು ಇಲ್ಲ. ಎಲ್ಲವೂ ಸಹ ನಾಶ ಆಗ್ತದೆ. ಆ, ಇನ್ನೂ 2 ಉದಾಹರಣೆನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಜಾನ್ವರಿ 7ನೇ ತಾರೀಕು 2015ರಲ್ಲಿ ಟೊಂಗಾ ಐಲ್ಯಾಂಡ್ ಅಲ್ಲಿ ಸೀ ವಾಟರ್ ಟರ್ನ್ಡ್ ಇಂಟು ಬ್ಲಡ್. ಅಂದರೆ ಈ ಸಮುದ್ರದ ನೀರು ರಕ್ತಮಯವಾಗಿ ಬದಲಾಗ್ತದೆ. 2016ರಲ್ಲಿ ಜನವರಿ 7ನೇ ದಿನ. ಹಾಗೂ ಫ್ಲಾರಿಡಾ ಫೆಬ್ರವರಿ 3 ರಿಂದ ಏಪ್ರಿಲ್ 4ರವರೆಗೆ 2024 ಅಂದರೆ ಕಳೆದ ವರ್ಷ USA ಫೆಬ್ರವರಿ 3ನೇ ದಿನದಿಂದ ಏಪ್ರಿಲ್ 4ರವರೆಗೆ ರೆಡ್ ಟೈಡ್ ಇನ್ ಫ್ಲಾರಿಡಾ ಆಗಿ ಇತ್ತು. ಅಂದರೆ USA ಕೆಂಪು ಅಂದರೆ ರಕ್ತವಾಗಿ ಸಮುದ್ರ ಬದಲಾಗುವುದು.
ಇದೆಲ್ಲವೂ ಸಹ ನಡೆದಿದೆ ಅಂತ ನಾನು ಹೇಳ್ತಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಇದನ್ನ ನಾವು ನಡೆದಿದೆ, ಉಪದ್ರವ ಬಂದಿದೆ ಅಂತ ನಾನು ಹೇಳ್ತಿಲ್ಲ. ಅಂದ್ರೆ ಇದೆಲ್ಲ ಆಗುತ್ತಾ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿದ್ರೆ, ಇದೆಲ್ಲವೂ ಸಹ ಒಂದು ಉದಾಹರಣೆಯಾಗಿ ಇರ್ತದೆ. ಉದಾಹರಣೆಗೆ ಈಗ ಆಗ್ಬೋದಾ? ಅಂದಾಗ ಆಗಿದೆ ಎನ್ನುವಂಥದ್ದೇ ಈ ಸೂಚನೆಗಳು. ಅಂದ್ರೆ ಈಗ ಅಲ್ಲಲ್ಲಿ ನಡೆದಿರುವಂಥ ಸನ್ನಿವೇಶಗಳು 2ನೇ ಉಪದ್ರವ ಅಂದ್ರೆ ಈ ಎಲ್ಲಾ ಸಮುದ್ರವು ರಕ್ತವಾಗಿ ಬದಲಾಗ್ತದೆ. ಇಂಡಿಯನ್ ಓಷನ್, ಪೆಸಿಫಿಕ್ ಓಷನ್, ಅಂಟಾರ್ಕ್ಟಿಕ್ ಓಷನ್, ಮೆಡಿಟೇರಿಯನ್ ಸೀ ಎಲ್ಲವೂ ಸಹ ಕೆಂಪಾಗಿರ್ತದೆ. ಸಮುದ್ರದ ನೀರು ಎಲ್ಲೆಲ್ಲಿದೆಯೋ ಎಲ್ಲವೂ ಸಹ ಕೆಂಪಾಗ್ತದೆ. 3ನೇ ಉಪದ್ರವ. ಈಗ ವಾಟರ್ ಟರ್ನ್ ಇಂಟು ಬ್ಲಡ್. ಈಗಾಗಲೇ ಆಯ್ತಲ್ವಾ ಅಂತ ನಾವು ಕೇಳ್ಬೋದು. ವಾಟರ್ ಟರ್ನಿಂಗ್ ಇಂಟು ಬ್ಲಡ್ ಪ್ರಕಟಣೆ 14ನೇ ಅಧ್ಯಾಯ 4 ರಿಂದ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ನೋಡಿ ಆ, ಯಾಂಗ್ಚಿ ರಿವರ್ ಇದು ನದಿ. ನಾವು ಇದುವರೆಗೂ ಮಾತನಾಡಿದ್ದು ಸಮುದ್ರಗಳೆಲ್ಲವೂ ರಕ್ತವಾಗಿ ಬದಲಾಗ್ತದೆ. ಈಗ ನದಿಯೂ ಸಹ ಉದಾಹರಣೆಗೆ ನೋಡೋದಾದ್ರೆ ನಾವು ಹೇಳ್ಬೋದು ಈ ಸಮುದ್ರದಿಂದ ಇರುವಂಥ ಪ್ರದೇಶಗಳು ವಿಶಾಖಪಟ್ಟಣಂ, ಚೆನ್ನೈ ಹಾಗೂ ಕೇರಳ, ಗೋವಾ ಹಾಗೂ ಈ ತಮಿಳುನಾಡು ಈ ಎಲ್ಲ ಪ್ರದೇಶಗಳಲ್ಲಿ ಸಮುದ್ರಗಳಿದೆ. ಸೊ ಅಲ್ಲಿರೋದೆಲ್ಲ ನೀರುಗಳು ಕೆಂಪಾಯಿತು. ಆದರೆ ಈಗ ನಾವು ಅನ್ಕೋಬೋದು ಹಂಗಂದ್ರೆ ಇದು 2ನೇ ಉಪದ್ರವ ನಮಗಲ್ಲ. ಯಾಕಂದ್ರೆ ನಾವು ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಲ್ಲಿ ಯಾವುದು ಸಮುದ್ರ ಇಲ್ಲ. ಅಥವಾ ನಾವು ಡೆಲ್ಲಿಯಲ್ಲಿದ್ದೀವಿ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಆದರೆ ಈಗ 3ನೇ ಉಪದ್ರವ ಎಲ್ಲ ನದಿಗಳೂ ಸಹ ಕೆಂಪಾಗಾಗ್ತದೆ. ಜುಲೈ 2012ರಲ್ಲಿ ಯಾನ್ಶಿ ರಿವರ್ ಏನಾಗ್ತದೆ? ರಕ್ತವಾಗಿ ಬದಲಾಗ್ತದೆ. ಇದು ಮತ್ತೊಂದು ಚಿತ್ರಪಟ. ಹಾಗೂ ಇದು ಸೆಪ್ಟೆಂಬರ್ 5, 2016ರಲ್ಲಿ ಸೈಬೇರಿಯಾದಲ್ಲಿರುವಂಥ ಈ ಒಂದು ನದಿಯು ಸಹ ಏನಾಗ್ತದೆ? ಕೆಂಪಾಗಿ ಅಂದರೆ ರಕ್ತವಾಗಿ ಬದಲಾಗ್ತದೆ. ಇದಕ್ಕೆ ಯಾವುದಕ್ಕೂ ಕಾರಣ ಗೊತ್ತಿಲ್ಲ. ಇದು ನೋಡಿ 2020ರಲ್ಲಿ 22ನೇ ಜುಲೈ ನಮ್ಮ ಮಹಾರಾಷ್ಟ್ರದಲ್ಲಿ ಇರುವಂಥ ಲೋನಾರ್ ಲೇಕ್ ಕೆಂಪಾಗುತ್ತೆ. ಅಂದರೆ ರಕ್ತವಾಗಿ ಕಾಣಿಸ್ಕೊಳ್ತದೆ. ಕಾರಣ ಯಾರಿಗೂ ಗೊತ್ತಿಲ್ಲ. ಏನಿದು? ಯಾಕೆ ಹಿಂಗಾಗ್ತದೆ? ನಾನು ಈಗಾಗಲೇ ಹೇಳಿದ್ದೀನಿ, ಇದೆಲ್ಲವೂ ಉಪದ್ರವ ಈಗಾಗಲೇ ಆಗಿದೆ ಅನ್ನೋದಲ್ಲ, ಆಗುತ್ತೆ. ಅದನ್ನ ಯೇಸು ಸ್ವಾಮಿ ಬರುವಂಥ ಕೊನೆಯ ಸೂಚನೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಇದೆಲ್ಲವೂ ಅಲ್ಲಲ್ಲಿ ಸ್ವಲ್ಪ ಟ್ರೈಲರ್ ಅಂತಾರಲ್ಲ, ಆ ಥರ ಅಲ್ಲಲ್ಲಿ ಆಗಿದೆ. ಅದು ಈ ಉಪದ್ರವಗಳು ಬಂದಾಗ ನಿಜವಾಗಿಯೂ ಆಗ್ತದೆ ಅನ್ನೋದಂತ ನಾವು ನೋಡ್ತೇವೆ. ಕೆಂಪು ಸಮುದ್ರ, ಕೆಂಪು ನದಿಗಳು ಆದ ನಂತರ ನಮಗೆ ಕುಡಿಲಿಕ್ಕೆ ನೀರು ಇರೋದಿಲ್ಲ. ಈಗಾಗಲೇ ಮೈಯೆಲ್ಲ ಹೊರಿಹುಣ್ಣಿದೆ. ಈಗ ಕುಡಿಲಿಕ್ಕೂ ನೀರಿಲ್ಲ, ತಿನ್ನಲಿಕ್ಕೂ ಆಗೋದಿಲ್ಲ. ಈ ಥರವಾದಂಥ ಪರಿಸ್ಥಿತಿ. ಒಂದು ವೇಳೆ ನಾವು ಸಮುದ್ರದ ತೀರದಲ್ಲೋ, ನದಿಯ ತೀರದಲ್ಲೋ ಇದ್ದಾಗ ನಾವು ಸಮುದ್ರದಲ್ಲಿ ಹಾಗೂ ನದಿಯ ತೀರದಲ್ಲಿ ಮೀನುಗಳು ಹಾಗೆ ಕಾಣಿಸ್ಕೊಳ್ತದೆ ನಮ್ಮ ಕಣ್ಣಿಗೆ. ಆದರೆ ಅದನ್ನ ತೆಗೆದುಕೊಳ್ಳೋದಕ್ಕಾಗಲ್ಲ, ಅದನ್ನ ನೋಡೋಕ್ಕಾಗಲ್ಲ, ತಿನ್ನೋದಕ್ಕೆ ಆಗೋದಿಲ್ಲ. ಪ್ರಕಟಣೆ 16ನೇ ಅಧ್ಯಾಯ 6ನೇ ವಚನ ಅಲ್ಲಿ ಹೇಳ್ತದೆ, ನಾವು ಯು ವಿಲ್ ಗಿವನ್ ದೆಮ್ ಬ್ಲಡ್ ಟು ಡ್ರಿಂಕ್. ರಕ್ತ ಕುಡಿಲಿಕ್ಕೆ ಆಗುತ್ತಾ? ಆಗಲ್ಲ. ಆದರೆ ಈ ರಕ್ತವನ್ನು ಕುಡಿಯುವಂಥ ಪರಿಸ್ಥಿತಿನೂ ಬರ್ತದೆ. ಆದರೆ ಇನ್ನೂ ವಿಚಿತ್ರವಾದಂಥ, ಇನ್ನೂ ಭೀಕರವಾದಂಥ ವಿಷಯ ಏನಪ್ಪ ಅಂತಂದರೆ, ಈ ರಕ್ತವನ್ನು ಕುಡಿಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಆದರೆ ಅದೆಷ್ಟು ಆ, ಎಷ್ಟು ಕೆಟ್ಟದಾಗಿರ್ತದೆ ಅಂದರೆ, ಈ ರಕ್ತವನ್ನು ಕುಡಿಲಿಕ್ಕೂ ಅಸಾಧ್ಯ. ಫಾರ್ ಎಕ್ಸಾಂಪಲ್, ಕೈಗೆ ಎಲ್ಲಾದರೂ ಪೆಟ್ಟಾದರೆ ಆ ರಕ್ತವನ್ನು ನಾವೇನು ಮಾಡ್ತೀವಿ? ಸ್ವೀಕರಿಸ್ಬಿಡ್ತೇವೆ. ನನ್ನ ಕೈ ರಕ್ತನೇ ಪರವಾಗಿಲ್ಲ ಅಂತ. ಬೇರೆ ದಾರಿ ಇಲ್ಲ ಅಂಥೇಳಿ ರಕ್ತನ ಕುಡಿಯೋಕೆ ಹೋದರೆ ಆ ರಕ್ತ ಹೇಗಿರ್ತದೆ ಅಂತಂದರೆ, ಅದು ಒಂದು ದುರ್ವಾಸನೆಯನ್ನು ಕೊಡ್ತಾ, ಅಥವಾ ಅದರಲ್ಲಿ ನಾವು ಅದನ್ನು ಹತ್ರ ನಮ್ಮ ಮೂಗಿನ ಹತ್ರ ತೆಗೆದುಕೊಂಡು ಹೋಗಲಿಕ್ಕೂ ಅಸಾಧ್ಯವಾದಂಥ ಅದು ಆ, ಥರವಾಗಿ ಇರುವಂಥದ್ದಾಗಿರ್ತದೆ. ಉಪದ್ರವ ಅನ್ನೋದು ಸಾಧಾರಣ ಅಲ್ಲ ಪ್ರಿಯರೇ. ಯೇಸು ಸ್ವಾಮಿ ನಮಗೋಸ್ಕರ ರಕ್ತವನ್ನು ಚೆಲ್ಲಿದ್ದಾನೆ. ನಮ್ಮ ಪಾಪಗಳನ್ನು ಆತನು ಶುದ್ಧಿಪಡಿಸಲಿಕ್ಕೆ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ. ಆ ರಕ್ತವು ನಮ್ಮನ್ನು ಶುದ್ಧೀಕರಿಸ್ತದೆ. ಆದರೆ ನಾವು ಒಂದು ವೇಳೆ ಯೇಸು ಸ್ವಾಮಿ ಒಪ್ಕೊಳ್ಳದೇ ಇರುವಂಥ ಪರಿಸ್ಥಿತಿ ಅಂತಂದರೆ, ರಕ್ತವನ್ನು ಕುಡಿಯುವಂಥ ಪರಿಸ್ಥಿತಿ ನಮಗೆ ಬರ್ತದೆ. ಆ ರಕ್ತ ನಮ್ಮನ್ನು ಶುದ್ಧೀಕರಿಸೋದಿಲ್ಲ. ಆ ರಕ್ತ ನಮ್ಮನ್ನು ನರಕದ ಕಡೆಗೆ ಕರೆದುಕೊಂಡು ಹೋಗ್ತದೆ ಪ್ರಿಯರೇ. ಉಪದ್ರವದ ಈ ರಕ್ತ. ನಾಲ್ಕನೇದು 16ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ಅಂದರೆ ಇಲ್ಲಿ
ನಾವು ನೋಡ್ತೇವೆ, ದ ಫೋರ್ತ್ ಏಂಜಲ್ ಪೋರ್ಡ್ ಔಟ್ ಅ ಬೌಲ್ ಆನ್ ದ ಸನ್ ಅಂಡ್ ದ ಪವರ್ ವಾಸ್ ಗಿವನ್ ಟು ಹಿಮ್ ಸೋರ್ ಮೆನ್ ವಿತ್ ಫೈರ್. ಅಂದರೆ ಬಿಸಿಲು ಅಥವಾ ಸೂರ್ಯನ ಶಾಖ ಹೆಚ್ಚಾಗಿ ಇರ್ತದೆ. ನಾವು ಒಂದು ಪ್ರಶ್ನೆ ಕೇಳ್ಬೋದು, ಸೂರ್ಯನ ಕಿರಣ ಹೆಚ್ಚು ಪ್ರಕಾಶಮಯವಾಗಿ ಅಥವಾ ಹೆಚ್ಚು ಶಾಖವನ್ನ ಎಲ್ಲಿ ಕೊಡ್ಬೋದು, ಯಾವ ಪ್ರದೇಶದಲ್ಲಿ ಕೊಡ್ಬೋದು ಅಂತ ನಾವು ಕೇಳಿದಾಗ ಹಲವಾರು ಪ್ರದೇಶಗಳಲ್ಲಿ ಹೇಳ್ತೇವೆ. ಇಂಡಿಯಾದಲ್ಲಿ ಇಲ್ಲಿ ಅಥವಾ ಇಡೀ ದೇಶದಲ್ಲಿ ಈ ಒಂದು ಪ್ರದೇಶದಲ್ಲಿ ಹೆಚ್ಚು ಬಿಸಿಲು ಬರ್ತದೆ ಅಂತ ನಾವು ಕೇಳ್ಪಡ್ಬೋದು. ಇಲ್ಲಿ ನೋಡಿ, ಇರಾನ್ 2005ರಲ್ಲಿ ಈ ವರ್ಲ್ಡ್ಸ್ ಹಾಟೆಸ್ಟ್ ಸ್ಪಾಟ್ ಅಂತ ನಾವು ಕರಿತೇವೆ, ಲುಟ್ ರಿವರ್ ಇಲ್ಲಿ ನೋಡಿದಾಗ 70.7 ಸೆಲ್ಸಿಯಸ್ ಅಂದರೆ 159.3 ರಲ್ಲಿ ಅದು ಇರ್ತದೆ. ಅಂದರೆ ಎಷ್ಟು ಶಾಖ ಅಂತಂದರೆ ಅದು ತಡ್ಕೊಳಕ್ಕೆ ಮನುಷ್ಯನ ಕೈಲಿ ತಡ್ಕೊಳಕ್ಕೆ ಆಗದಿರ ನಮ್ಮನ್ನು ಬೇಗನೆ ಡಿಹೈಡ್ರೇಟ್ ಮಾಡಿ ನಮ್ಮನ್ನು ಅದು ಉರಿ ಉಣ್ಣು ಬರೋ ಹಾಗೆ ಅಥವಾ ನಮಗೆ ತಡ್ಕೊಳಕ್ಕೆ ಆಗದಿರೋಷ್ಟು ಶಾಖ ಇರ್ತದೆ. ಸೂರ್ಯನು ಹೆಚ್ಚು ಶಾಖವನ್ನು ಕೊಡುವಂಥದ್ದಾಗಿ ಮಾರ್ತಾನೆ ಅಂತ ನೋಡಿ. ಇದು ತೆಲಂಗಾಣ 2016ರಲ್ಲಿ ನಡೆದಂಥದ್ದು. ಬಿಸಿಲು ಎಷ್ಟಿತ್ತು ಅಂತಂದರೆ ಅಲ್ಲಿ ನೋಡಿ, ಒಂದು ಮಹಿಳೆ ನೆಲದ ಮೇಲೆ ಮೊಟ್ಟೆಯನ್ನು ಹೊಡೆದು ಆಮ್ಲೆಟನ್ನು ಹಾಕ್ತಿದ್ದಾರೆ. ಇದು ನಿಜವಾದಂಥ ನಡೆದಂಥ ಘಟನೆಗಳು. ನಾವು ತೆಲಂಗಾಣ ಕರೀಂನಗರ್ ಎನ್ನುವಂಥ ಪ್ರದೇಶದಲ್ಲಿ ನಡೆದಂಥ ನಿಜವಾದಂಥ ಒಂದು ಫೋಟೋ. ನಾವು ನೀರು ಇಲ್ಲ ಕುಡಿಲಿಕ್ಕೆ. ಈಗ ಬಿಸಿಲು ಶಾಖ ಹೆಚ್ಚಾಗಿದೆ, ನೀರಿಲ್ಲ, ದಾಹದ ಕಹಿ ನೀರು ಕುಡಿಲಿಕ್ಕೆ ಅಲ್ಲಿ ಇಸ್ರೇಲ್ ಜನರು ಅಷ್ಟೊಂದು ಗುಣಗುಡ್ತಾ ಇದ್ರು. ಬಂಡೆಯಿಂದ ನೀರು ಬಂದಾಗ ಅದನ್ನು ಸ್ವೀಕರಿಸಿದ್ರು. ಈಗ ನೀರು ಇಲ್ಲ, ಅದನ್ನು ಕುಡಿಲಿಕ್ಕೆ ನಾವು ಅಷ್ಟು ಪರಿಸ್ಥಿತಿ ನಮ್ಮದಾಗಿರ್ತದೆ ಒಂದು ವೇಳೆ ನಾವು ಕ್ರಿಸ್ತನ ನಿರಾಕರಿಸಿ ಇದ್ದಾಗ. ಗ್ರೇಟ್ ಕಾಂಟ್ರವರ್ಸಿ ಎನ್ನುವಂಥ ಪುಸ್ತಕ 629.7ರಲ್ಲಿ ನಾವು ಇದನ್ನು ನೋಡ್ತೇವೆ. ವೈಲ್ ದ ವಿಕೆಟ್ಸ್ ಆರ್ ಡೈಯಿಂಗ್ ಫ್ರಮ್ ಹಂಗರ್ ಅಂಡ್ ಪೆಸ್ಟಿಲೆನ್ಸಸ್, ಏಂಜಲ್ಸ್ ವಿಲ್ ಶೀಲ್ಡ್ ದ ರೈಚಸ್ ಆ್ಯಂಡ್ ಸಪ್ಲೈ ದೇರ್ ವಾಂಟ್ಸ್. ಎಷ್ಟು ಸುಂದರವಾಗಿದೆ ಅಲ್ಲ. ದೇವರ ಮಕ್ಕಳಾಗಿರುವಂಥ ಜನರಿಗೆ, ಯಾವಾಗ ದುಷ್ಟ ಜನರಿಗೆ ಹಸಿವಿನಿಂದಲೂ ದಾಹದಿಂದಲೂ ಹಾಗೂ ರೋಗಗಳಿಂದಲೂ ಅವರು ನರಳುತ್ತಿರುವಾಗ ದೇವದೂತರು ನೀತಿವಂತರಿಗೆ ಎಲ್ಲ ಸೌಕರ್ಯಗಳನ್ನು ನೆರವೇರಿಸ್ತಾರೆ ಅಂತೇಳಿ ವಾಕ್ಯ ಹೇಳ್ತದೆ. ಆಮೆನ್. ದೇವರ ವಾಕ್ಯ ನಿಜವಾದದ್ದು. ಒಂದು ವೇಳೆ ನಾವು ದೇವರನ್ನ ಒಪ್ಪಿಕೊಂಡು ಈ ಮುದ್ರೆಯನ್ನು ತೆಗೆದುಕೊಳ್ಳದೆ ನಾವು ಬೆಟ್ಟ ಗುಡ್ಡಗಳ ಕಡೆಗೆ ಹೋಗಿ ಮರೆಯಾಗಿ ನಮ್ಮ ಜೀವಿತವನ್ನು ಅಂತ್ಯಕಾಲದಲ್ಲಿ ಜೀವಿಸ್ತಾ ಇದ್ದಂಥ ಪಕ್ಷದಲ್ಲಿ ದೆನ್ ಗಾಡ್ ವಿಲ್ ಸಪ್ಲೈ ಆಲ್ ಯುವರ್ ನೀಡ್ಸ್. ನಾವು ಅಂದ್ಕೊಳ್ಬೋದು, ನನಗೆ ಹೆಂಗೆ ಊಟ ಸಿಗ್ಬೋದು ಅಂತ. ಅದೇ ದೇವರು ನಮ್ಮನ್ನು ನಮಗೆಲ್ಲವನ್ನು ಒದಗಿಸ್ತಾನೆ ಅಂತ ನಾವು ನೋಡ್ಬೋದು. ಫಿಫ್ತ್ ಪ್ಲೇಗ್, ಇದನ್ನು ನಾವು ಕತ್ತಲೆ, ಆನ್ ದ ಥ್ರೋನ್ ಆಫ್ ದ ಬೀಸ್ಟ್, ಡಾರ್ಕ್ನೆಸ್, ಕತ್ತಲೆ. ಈಗ ಬಿಸಿಲು ಶಾಖ ಆಯಿತು, ಈಗ ಕತ್ತಲೆ. ಎಷ್ಟು ಕತ್ತಲೆ ಅಂತಂದರೆ ನೋಡೋದು, ಬಿಸಿಲು ಶಾಖಕ್ಕೆ ಹಲವಾರು ಸ್ಥಳದಲ್ಲಿ ಈ ಕರೆಂಟ್ ಪೋಲ್ಗಳು ಬ್ಲಾಸ್ಟ್ ಆಗೋಗ್ಬಿಡೋದು, ಅಥವಾ ಇದನ್ನು ಏನಾದರೂ ಆದಾಗ ರಿಪೇರ್ ಮಾಡಲಿಕ್ಕೆ ಈ ಉರಿವನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ನೋಡಿ, ಎಲ್ಲ ಉಪದ್ರವ ಒಂದಿಂದ ಒಂದಕ್ಕೆ ನಾವು ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಇದು ತುಂಬ ನಿಜವಾಗಿಯೂ ನಡೆಯುವಂಥದ್ದು. ಈಗ ಉರಿ ಹುಣ್ಣಾಗಿದೆ, ರಸ್ತೆಯಲ್ಲಿ ಯಾರು ಓಡಾಡಲಿಕ್ಕೂ ಆಗ್ತಿಲ್ಲ, ಎಲ್ಲ ಮೈಯೆಲ್ಲ ಹುಣ್ಣು, ನಮ್ಮ ಕೈಲಿ ಕದಲಕ್ಕೂ ಆಗ್ತಿಲ್ಲ, ಅಸಹ್ಯವಾದಂಥ ಒಂದು ದೇಹ, ತುಂಬ ದುರ್ವಾಸನೆ ಬರುತ್ತಿರುವಂಥ ಗಾಯಗಳು ಒಂದು ಕಡೆ ಅಂತಿದ್ರೆ, ಕುಡಿಲಿಕ್ಕೆ ನೀರು ಸಹ ಇಲ್ಲ. ಈಗ ಎಲೆಕ್ಟ್ರಿಸಿಟಿ, ಬ್ಯಾಂಕ್ ಅಥವಾ ಇಂಟರ್ನೆಟ್ಟು ಯಾವುದೂ ವರ್ಕ್ ಆಗ್ತಿಲ್ಲ, ಎಲ್ಲ ಆಯಿತು ಹೋಯ್ತು ಅನ್ನೋ ಪರಿಸ್ಥಿತಿ ಬಂದಾಗ ಕತ್ತಲೆ ಇದೆ. ಈಗ ಎಷ್ಟು ಕತ್ತಲೆ ಅಂತಂದರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕೆ ಆಗದಿರುವಂಥ ಪರಿಸ್ಥಿತಿ, ಏನೂ ಕಾಣೋದಿಲ್ಲ. ಪ್ರಕಟಣೆ 16:10 ಹೇಳ್ತಿದೆ, ದಿ ಟಂಗ್ಸ್ ದಿ ಗ್ರಾಲಿಂಗ್ ಟಂಗ್ಸ್ ಬಿಕಾಸ್ ಆಫ್ ದೇರ್ ಪೇನ್. ಅವರು ದುಷ್ಟತನವನ್ನು ಅಥವಾ ಅವರು ನಾಲಿಗೆ ದಾಹವನ್ನು ನೋಡ್ತದೆ ಅಂತ 16:10 ನೋಡಿದಾಗ ಈ ಒಂದು 5ನೇ ಉಪದ್ರವ ಬರ್ತದೆ. 6ನೇ ಉಪದ್ರವ ನೋಡಿದಾಗ ಯೂಫ್ರೆಟಿಸ್ ಡ್ರೈಡ್ ಅಪ್. ಇದರ ಕುರಿತಾಗಿ ಹಲವಾರು ಪ್ರಶ್ನೆಗಳು ನಮಗೆ ಎದ್ದು ಬರ್ಬೋದು. ಯೂಫ್ರೆಟಿಸ್ ನದಿ ಏನಾಗ್ತದೆ, ಕರಗಿ ಹೋಗ್ತಾ ಇದೆ.
ಈಗಾಗಲೇ ಕರಗೋಗ್ತಾ ಇದೆ ಅನ್ನುವಂಥ ಸುದ್ದಿ ನಾವು ಕೇಳಿದ್ವಿ. ಯೂಪ್ರಿಟಿಸ್ ನದಿ. ಈ ಯೂಪ್ರಿಟಿಸ್ ನದಿಯನ್ನು ನಾವು ನೋಡುವಾಗ, ಈ ಯೂಪ್ರಿಟಿಸ್ ನದಿ 6ನೆಯ ಒಂದು ಉಪದ್ರವದಲ್ಲಿ ಇದೆ. ಆದರೆ ಈ ಯೂಪ್ರಿಟಿಸ್ ನದಿ ತುಂಬ ಪ್ರಬಲವಾದಂಥ ಒಂದು ಹಳೆಯ ಒಡಂಬಡಿಕೆಯ ಒಂದು ನದಿ. ಇದು ಒಂದು ಪಟ್ಟಣವನ್ನ ಕಾಯುತ್ತಿದ್ದಂಥ ಒಂದು ನದಿ. ಈ ನದಿಯನ್ನ ದಾಟಿನೇ ಅವರು ಆ ಒಂದು ಪಟ್ಟಣ ಒಳಗೆ ಬರಬೇಕು. ಅಂದ್ರೆ ಆ ಆ ಒಂದು ಅದನ್ನ ದಾಟಿ ಬರಲಿಕ್ಕೆ ಅಸಾಧ್ಯವಾಗಿತ್ತು. ಆದರೆ ಈ 3 ಅನ್‌ಕ್ಲೀನ್ ಸ್ಪಿರಿಟ್ಸ್ ಲೈಕ್ ಫ್ರಾಗ್ಸ್, ಕಪ್ಪೆಯ ರೀತಿಯಲ್ಲಿ 3 ಅಶುದ್ಧವಾದಂಥ ಶಕ್ತಿಗಳು ಬರ್ತದೆ. ಯಾರ 3 ಅಶುದ್ಧವಾದಂಥ ಶಕ್ತಿ? ನಾವು ಅನ್ಕೊಳ್ಬೋದು ಟ್ರಿನಿಟಿ, ಅನ್‌ಹೋಲಿ ಟ್ರಿನಿಟಿ ಅಂತ 2 ಭಾಗ ನಾವು ಮಾಡಿದ್ರೆ, ಅಂದರೆ ತ್ರೈಯೇಕ ದೇವರುಗಳು, ಅಶುದ್ಧವಾದಂಥ ತ್ರೈಯೇಕವನ್ನು ನಾವು ನೋಡುವಾಗ, ಈ ಕಡೆ ಮೊದಲನೇದಾಗಿ ಗಾಡ್ ದ ಫಾದರ್ ಅಂದರೆ ತಂದೆ ಆದಂಥ ದೇವರು, ಈ ಕಡೆ ಸೈತಾನ್ನು ಅಥವಾ ಘಟಸರ್ಪ ಅಂತ ಕರೆಯಲ್ಪಟ್ಟಂಥ ಡ್ರ್ಯಾಗನ್. ಓಕೆ, ಮತ್ತೆ ಈ ಕಡೆ ತಂದೆ ಆದಂಥ ಮಗನಾದಂಥ ಯೇಸು ಸ್ವಾಮಿ, ಆಗ ದೇವರ ಮಗನು ಅಂತ ನಾವು ಹೇಳ್ಬೋದು. ಇಲ್ಲಿ ಆಂಟಿ ಕ್ರೈಸ್ಟ್ ಅಂದರೆ ದೇವದೂಷಣವನ್ನು ಮಾಡ್ತಿರುವಂಥ ಜನರು. ಹೀಗೆ ಪರಿಶುದ್ಧಾತ್ಮನು, ಈ ಕಡೆ ಸುಳ್ಳು ಪ್ರವಾದಿಗಳು. ಇದು ಹೇಗೆ ಮ್ಯಾಚ್ ಆಗ್ತದೆ ಅನ್ನೋದಾದರೆ, ನಾವು ಸೈತಾನನ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಅಲ್ಲಿ ಸೈತಾನನು ಅಧಿಕಾರವನ್ನು ಪಡೆದುಕೊಳ್ತಾನೆ. ಇಲ್ಲಿ ಈ ಲೋಕದ ಮೇಲೆ ಅಧಿಕಾರವನ್ನು ಪಡೆದುಕೊಳ್ತಾನೆ. ಸೊ ಆಗ ಆತನೇ ತಂದೆ, ಆತನೇ ದೇವರು ಅಂತ ಅದನ್ನು ಹೇಳ್ಕೊಳ್ತಾನೆ. ಆಂಟಿ ಕ್ರೈಸ್ಟ್ ಅಂತಂದರೆ, ಆಂಟಿ ಕ್ರೈಸ್ಟ್ ಅಂತ ನಾವು ಯಾರನ್ನ ಕರಿತೀವಿ? ಪೋಪನ್ನು ಕರಿತೇವೆ. ಅಂದರೆ ದ ವೈಕರ್ ಆಫ್ ಗಾಡ್ ಅಂತ ನಾವು ಹೇಳ್ತೀವಿ. ಸೊ ಅದರಿಂದ ಆಂಟಿ ಕ್ರೈಸ್ಟ್ ಅಂದರೆ ಮಗನ ಸ್ಥಾನವನ್ನು ಪೋಪ್ ಅಥವಾ ಆಂಟಿ ಕ್ರೈಸ್ಟ್ ಸುಳ್ಳು ಪ್ರವಾದಿಗಳಿಗೆ ಹೋಗ್ತದೆ. ಪರಿಶುದ್ಧಾತ್ಮನು ಅಂದರೆ ಸುಳ್ಳು ಪ್ರವಾದಿಗಳು ಅಂದರೆ ಸುಳ್ಳಾದಂಥ ಮಾತುಗಳನ್ನು ಹೇಳ್ಕೊಂಡು, ಸುಳ್ಳಾದಂಥ ಬೋಧನೆಗಳನ್ನು ಮಾಡಿಕೊಂಡು, ಮತ್ತು ಸುಳ್ಳಾದಂಥ ಅದ್ಭುತಗಳನ್ನು ಮಾಡ್ತಿರುವಂಥ ಜನರನ್ನು ನಾವಲ್ಲಿ ನೋಡ್ತೇವೆ. ಪ್ರಕಟಣೆ 16ನೇ ವಚನದಲ್ಲಿ ನೋಡುವಾಗ, ದೇ ಆರ್ ಸ್ಪಿರಿಟ್ಸ್ ಆಫ್ ಡೀಮನ್ಸ್. ವೆರಿ ಇಂಟ್ರೆಸ್ಟಿಂಗ್. ಸ್ಪಿರಿಟ್ ಆಫ್ ಡಿಮನ್ಸ್, ದೆವ್ವಗಳ ಅಥವಾ ಭೂತಗಳ ಒಂದು ಶಕ್ತಿ ಆಗಿರ್ತದೆ. ಅವ್ರೇನು ಮಾಡ್ತಾರೆ? ಬಂದು ಪರ್ಫಾರ್ಮಿಂಗ್ ಸೈನ್ಸ್ ಅಂದರೆ ಚಿಹ್ನೆಗಳನ್ನು, ಅದ್ಭುತಗಳನ್ನು ಮಾಡ್ತಾರೆ. ಅವರು ನಾನೇ ರಾಜನು, ನಾನೇ ದೇವರು, ನಾನೇ ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ಎನ್ನುವಂಥದ್ದನ್ನು ಅವರು ಸ್ಥಾಪಿತ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಥಿಂಗ್, ಇದನ್ನು ಸಕಲ ಜನರು ನಂಬ್ತಾರೆ. ಉದಾಹರಣೆಗೆ, ಈಗಾಗಲೇ ನೀವು ಈ ಉರಿ ಹುಣ್ಣುಗಳಿಂದ, ಕತ್ತಲೆಯಿಂದ, ಈ ಒಂದು ನೋವಿಂದ ನೀರಿಲ್ಲದೆ ನೆರಳಾಡ್ತಾ ಇದ್ದಾಗ ಯಾರೋ ಒಬ್ಬರು ಬಂದು ನಿಮ್ಮನ್ನು ರಕ್ಷಿಸಿ, ಆ ಉರಿವನ್ನು ಹೋಗಿಸಿ, ನಿಮಗೆ ನೀರನ್ನು ಕೊಟ್ಟು, ಅಂದರೆ ನೀವು ದೇವರಪ್ಪ ಅಂತೀವಿ ಮಾತಿಗೆ ಅಲ್ವಾ? ಸೊ ನಮಗೆ ಉಪಕಾರ ಮಾಡುವವರಿಗೆ ದೇವರು ಅಂದಾಗ, ಈ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಶಕ್ತಿ ನಮ್ಮನ್ನು ಕಾಪಾಡೋಕ್ಕಾಗದಿದ್ದಾಗ ಒಬ್ಬರು ಬಂದು ಅದ್ಭುತವನ್ನು ಮಾಡಿದಾಗ ಅದೇನಾಗ್ತದೆ? ನಮಗೆ ದೇವರಾಗಿ ಕಾಣಿಸ್ಕೊಳ್ತದೆ. ಆಗ ನಾನೇ ದೇವರು ಅಂತೇಳಿ ಸುಳ್ಳು ಪ್ರವಾದಿಗಳು ಎದ್ದೇಳ್ತಾರೆ, ಅದ್ಭುತಗಳನ್ನು ಮಾಡ್ತಾರೆ. ನಾವು ನೋಡುವಾಗ ಇಲ್ಲಿ ನೋಡಿ, ಗ್ರೇಟ್ ಕಾಂಟ್ರವರ್ಸಿ ಪುಟ 636.7ರಲ್ಲಿ ಹೇಳ್ತದೆ, ಇಟ್ ಈಸ್ ಅಟ್ ಮಿಡ್ ನೈಟ್ ದಟ್ ಗಾಡ್ ಮ್ಯಾನಿಫೆಸ್ಟ್ ಇಸ್ ಪವರ್ ಫಾರ್ ದ ಡೆಲಿವರೆನ್ಸ್ ಆಫ್ ಹಿಸ್ ಪೀಪಲ್. ದ ಸನ್ ಅಪಿಯರ್ಸ್ shining in its strength. Signs and wonders follows in the quick succession. The wicked look with terror and amazement upon the scene, while the righteous behold with solemn joy and token of their deliverance. So this midnight, it is at midnight the God manifests his power. ರಾತ್ರಿಯಲ್ಲಿ ದೇವರು ತನ್ನ ಶಕ್ತಿಯನ್ನು ಹೊರಪಡಿಸ್ತಾನೆ. ಸೊ ಈಗ ನಿಮ್ಮಲ್ಲಿರುವಂಥ ವೆಪನ್ಗಳನ್ನು, ಅಂದರೆ ಗನ್ ಆಗಿರ್ಬೋದು, ಕತ್ತಿಗಳಾಗಿರ್ಬೋದು ಅಂತ ತೆಗೆದುಕೊಳ್ಬೋದು ನಿಮ್ಮ ಹತ್ರ. ಅಂದರೆ ಇವಾಗ ನಾನು ನಿಮ್ಮನ್ನು ಕಾಪಾಡಿ, ನೋಡಿ ಇವರಿಂದನೇ ಇದಾಗಿದ್ದು ಅಂತ ಹೇಳಿ ನಾನು ಹೇಳಿದಾಗ ಏನು ಮಾಡ್ತೀರಾ ನೀವು? ಅವ್ರನ್ನ ಕೊಲೆ ಮಾಡೋಕ್ಕೆ ಏಸೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಊಹೆ ಮಾಡ್ಕೊಳ್ಳಿ, ನೀವು ಈ ಉರಿ ಹುಣ್ಣುಗಳಿಂದ ಕಷ್ಟ ಬೀಳ್ತಾ ಇದ್ರಿ. ಆಗ ಸುಳ್ಳು ದೇವರುಗಳು ಬಂದು
ಸ್ವಸ್ಥ ಮಾಡ್ತಾರೆ. ನಿಮಗೆ ಅಲ್ಲಿಂದ ಮುಕ್ತಿ ಕೊಡಿಸ್ತಾರೆ. ಆಗ ಹೇಳ್ತಾರೆ, ಇದು ಎಲ್ಲ ಆಗಿದ್ದು ಈ ಬೆಟ್ಟ-ಗುಡ್ಡಗಳಲ್ಲಿ ಇರುವಂಥ ಸಂಪತ್ತನ್ನ ಪಾಲನೆ ಮಾಡ್ತಿದ್ದಂಥ ಜನರಿಂದ ಈ ಒಂದು ಉಪದ್ರವ ನಿಮ್ಮ ಮೇಲೆ ಬಂದಿದೆ ಅಂತ ಹೇಳಿದಾಗ, ಆವಾಗ ಕೋಪ ಬರ್ತದೆ. ಆ ಕೋಪ ಬಂದಾಗ ನಾವು ಅವರನ್ನ ನಾಶ ಮಾಡಲಿಕ್ಕೆ ಅವ್ರನ್ನ ಒಂದು ತಂಡವಾಗಿ ಯುದ್ಧ ಮಾಡಲಿಕ್ಕೆ ಅವ್ರ ಮೇಲೆ ಹೋಗ್ತೇವೆ. ಯಾವಾಗ? ಮಧ್ಯರಾತ್ರಿಯಲ್ಲಿ. ಆ ಮಧ್ಯರಾತ್ರಿಯಲ್ಲಿ ದೇವರು ತನ್ನ ಪ್ರಕಾಶಮಯವಾದಂಥ ರಾತ್ರಿಯ ಜಾವದಲ್ಲಿ, ಕತ್ತಲೆಯಲ್ಲಿ ತನ್ನ ಪ್ರಕಾಶವು ಕಾಣಿಸ್ಕೊಳ್ತದೆ. ಇದನ್ನು ನಾವು ನೋಡಿದಾಗ ಜಡ್ಜಸ್ ನ್ಯಾಯಸ್ಥಾಪಕರು 7ನೇದು 22ನೇ ವಚನದಲ್ಲಿ ನೋಡಿದಾಗ, ವೆನ್ ದ 300 trumpet sounds, the Lord caused the men throughout the camp to turn on each other with their sword. The army filled and Bethsage and Zerera as far the border of Abel Mehola near Tapath. ನಾವು ನೋಡುವಾಗ ಇಲ್ಲಿ ಯುದ್ಧವನ್ನ ಪ್ರಕಟವಾಗ್ತದೆ. ತುತ್ತೂರಿ ಶಬ್ದದಿಂದ ಈ ಒಂದು ಜನರನ್ನ ಸಾಯಿಸುವಂತ ಪರಿಸ್ಥಿತಿ ಬಂದಾಗ ದೇವರು ಪ್ರಕಾಶಮಯವಾಗಿ ಕಾಣಿಸ್ಕೊಳ್ತಾನೆ. 19:16ರಲ್ಲಿ ಇಲ್ಲಿ ರಾಜಾದಿರಾಜನು ದೇವಾದಿದೇವನು ಎನ್ನುವಂಥ ಪಟ್ಟವನ್ನು ಬರೆದಿರುವಂಥ ಒಂದು ಒಂದು ಧರಣಿಯನ್ನ ಅಥವಾ ಬಟ್ಟೆಯನ್ನು ನಾವು ಧರಿಸ್ತೇವೆ. 7ನೇ ಉಪದ್ರವ, ಕಡೆಯ ಉಪದ್ರವ, ತುಂಬ ಪ್ರಾಮುಖ್ಯವಾದಂಥದ್ದು. 7ನೇ ಉಪದ್ರವ ಏನಪ್ಪ, ಅದೆಲ್ಲಿ ಇರ್ತೀವಿ ಅಂದರೆ ಪ್ರಕಟಣೆ 16ನೇ 17ನೇ ವಚನದಲ್ಲಿ ನಾವು ನೋಡ್ತೇವೆ. ಇದೇನಪ್ಪ ಅಂತಂದರೆ ಇಲ್ಲಿ ಸಮುದ್ರಗಳು ಹಾಗೂ ಈ 6ನೇ ಉಪದ್ರವ ತುಂಬ ಡೀಪಾಗಿ ನಾವು ನೋಡಬೇಕಾಗ್ತದೆ. ಅದರ ವಿಚಾರವಾಗಿ ಮತ್ತೊಂದು ವಿಡಿಯೋವನ್ನು ನಾನು ಮಾಡ್ತೇನೆ. ಆದರೆ ಈಗ ಇದನ್ನು ಉಪದ್ರವಗಳಿರೋದ್ರಿಂದ ಇದನ್ನು ಶಾರ್ಟಾಗಿ ನಾನು ಮಾಡಿ ಅನಾಫ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೇನೆ. ಅದರ ಮುಖ್ಯ ವಿಚಾರವನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. 7ನೇ ಉಪದ್ರವನ ನೋಡಿದಾಗ ಇಲ್ಲಿ 7ನೇ ಉಪದ್ರವದಲ್ಲಿ ಏನಾಗ್ತದೆ ಅನ್ನೋದಾದರೆ, ಇದು ಇಲ್ಲಿದೆ 16ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ಇದರಲ್ಲಿ 18ನೇ ವಚನದವರೆಗೂ ಇಲ್ಲಿ ಅರ್ತ್ ಕ್ವೈಕ್ ಅಂತಂದರೆ ಭೂಕಂಪಗಳು, ಹಿಂದೆಂದೂ ಆಗದಂಥ ಭೂಕಂಪಗಳು, ನಮ್ಮ ಬ್ರಿಡ್ಜ್ಗಳು ಹಾಗೂ ದೊಡ್ಡ ದೊಡ್ಡ ಕಟ್ಟಡಗಳು ಏನಾಗ್ತದೆ ಬಿದ್ದು ಹೋಗುವುದನ್ನು ನಾವು ಕಾಣ್ತೇವೆ. ಇಟ್ ವಿಲ್ ಫಾಲ್ ಲೈಕ್ ಅದು 9 ಪಿನ್ಸ್ ಅಂತಾರಲ್ಲ, ಸರಳವಾಗಿ ಬಿದ್ದು ಹೋಗ್ತದೆ ಎಲ್ಲವೂ ಸಹ. ಅದು ಈ ಥರ ಒಂದು ಅರ್ತ್ ಕ್ವೈಕ್ ಅಥವಾ ಈ ಥರ ಭೂಕಂಪ ಇನ್ನೆಂದೂ ನಾವು ಹಿಂದೆ ಕಂಡಿರೋದಿಲ್ಲ. ಫ್ರಮ್ ಹೆವನ್ 45 kg to 48 kilo ಸ್ಟೋನ್ಸ್ ವಿಲ್ ಫಾಲ್. ಅಂದರೆ ಪರಲೋಕದಿಂದ 45ರಿಂದ 48 kg ಭಾರ ಉಳ್ಳಂಥ ಕಲ್ಲುಗಳ ಮಳೆ ಬೀಳ್ತದೆ. ನಾವು ನೋಡಿರ್ಬೋದು ಅಲ್ವಾ, ಈ ಒಂದು ಲೈಮ್ ಸ್ಟೋನ್ ರೈನ್ ಅಂತೀವಿ. ಅಂದರೆ ಆಕಾಶದ ಮಳೆ ಬೀಳುವಾಗ ಈ ಒಂದು ಮಳೆಯ ಜೊತೆಯಲ್ಲಿ ಕಲ್ಲುಗಳು ಬೀಳ್ತದೆ ಅಲ್ವಾ, ಆನೆಕಲ್ಲು ಅಂತೀವಲ್ಲ, ಅದು ಬೀಳ್ತದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನೋಡಿದಾಗ 45ರಿಂದ 48 kg ಭಾರ ಇರುವಂತಹ ಕಲ್ಲುಗಳ ಮಳೆ ಬೀಳ್ತದೆ. ನಾವು ಜಪಾನ್ನಲ್ಲಿ 33 ಅಡಿ ಇರುವಂಥ ಒಂದು ದೊಡ್ಡದಾದಂಥ ಕಲ್ಲು ಮಳೆಯಾಗಿ ಬಿದ್ದಿತ್ತು. ನಾವು ನೋಡ್ತೇವೆ ಗ್ರೇಟ್ ಕಾಂಟ್ರವರ್ಸಿ ಪುಟ 637ರಿಂದ 640ವರೆಗೂ ನೋಡಿದಾಗ, ಎವ್ರಿ ಐಲ್ಯಾಂಡ್ ಫ್ಲೀಡ್ ಅವೇ ಅಂತ ಹೇಳ್ತೇವೆ. ಅಂತಂದರೆ ಸಣ್ಣ ಸಣ್ಣದಾದಂಥ ಒಂದು ದ್ವೀಪಗಳು ಮುಚ್ಚಿ ಹೋಗ್ತದೆ, ಅಂದರೆ ನಾಶ ಆಗೋಗ್ತದೆ. ಸಣ್ಣ ಸಣ್ಣದಾದಂಥ ಎಷ್ಟೋ ದ್ವೀಪಗಳು ನಾಶ ಆಗ್ತದೆ. ಅಂಡ್ ದ ಮೌಂಟೇನ್ಸ್ ವೇರ್ ನಾಟ್ ಫೌಂಡ್. ದೊಡ್ಡ ದೊಡ್ಡ ಪರ್ವತಗಳು ಕಾಣದೆ ಹೋಗ್ತದೆ. ಅಂದರೆ ಸಮುದ್ರವು ದೊಡ್ಡ ಅಲೆಗಳನ್ನು ಬೀಸ್ತದೆ. ಇದೆಲ್ಲವೂ ಸಹ ನೋಡಿದಾಗ ಹಿಂದೆಂದೂ ಆಗದೆ ಇರುವಂಥದ್ದು ಇಲ್ಲಿ ನಡೀತದೆ, ಆಗುತ್ತೆ ಅನ್ನೋದು ಇದರ ಸೂಚನೆ. ಒಂದು ಕಡೆ ಬಿಲ್ಡಿಂಗ್ಗಳು ಬಿಳ್ದೋಗ್ತಾ ಇದ್ರೆ, ಇನ್ನೊಂದು ಕಡೆ ನೀರಿನ ಪ್ರವಾಹ ಆಗ್ತಾಯಿದ್ರೆ, ಎಲ್ಲವೂ ಸಹ ಅರ್ತ್ ಕ್ವೈಕ್ ಒಟ್ಟಿಗೆ ಆದ್ರೆ ಹೆಂಗಿರ್ತದೆ ಅಂತಂದರೆ, ಇದು ಜಪಾನ್ನಲ್ಲಿ
ನಾವು ನೋಡ್ತೇವೆ. ನಾ ಈಗಾಗಲೇ ಹೇಳ್ದಾಗೆ 33 ಅಡಿ ಕಲ್ಲುಗಳು ಬೀಳ್ತಿತ್ತು ಅಂತ ಹೇಳಿ. ನೋಡಿ ಇಷ್ಟಿಷ್ಟು ದೊಡ್ಡ ಕಲ್ಲುಗಳು ಇದೆಲ್ಲ ನಿಜವಾದಂಥ ಪಿಕ್ಚರ್ಸ್. ಈ ಮಳೆಯ ನೋಡಿ ಎಷ್ಟಿಷ್ಟು ದೊಡ್ಡ ಕಲ್ಲುಗಳು ಬಿದ್ದು ಜನರನ್ನ ಸಾಯಿಸ್ತಿದೆ. ನೋಡಿ ಐಸ್ ಕಲ್ಲುಗಳಲ್ಲದೆ ನಿಜವಾಗ್ಲೂ ಕಲ್ಲುಗಳು ಪರಲೋಕದಿಂದ ಬಿದ್ದಾಗ ಇಟ್ ರಿಯಲಿ ಕಿಲ್ಸ್ ಪೀಪಲ್. ಸೊ ಇದಾದ ನಂತರ ತಕ್ಷಣವೇ ತುಂಬ ಎದುರು ನೋಡ್ತಿದ್ದಂಥ ಒಂದು ಘಟನೆ ನಡೀತದೆ ಪ್ರಿಯರೇ. ಏನದು? ನಾವೆಲ್ಲರೂ ನಮ್ಮ ಜೀವನವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋದು. ನಮ್ಮೆಲ್ಲರ ಟಾರ್ಗೆಟ್, ನಮ್ಮೆಲ್ಲರ ಒಂದು ಕೊನೆಯ ಗುರಿ, ಗೋಲು ಏನಪ್ಪಾ ಅಂತಂದ್ರೆ ದೇವರ ಎರಡನೇ ಬರೋಣ. ಅದು ತುತ್ತೂರಿ ಶಬ್ದಗಳು ಕೇಳಿಸ್ಕೊಳ್ತದೆ. ಪ್ರಕಟಣೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ಅದನ್ನ ನೋಡ್ತೇವೆ. ನಾವು ಬಿಳಿಯ ವಸ್ತ್ರವನ್ನ ಧರಿಸಿ ದೇವರನ್ನ ನೋಡ್ಲಿಕ್ಕೆ ಹೋಗ್ತೀವಿ. ಯೇಸು ಸ್ವಾಮಿ ನಮಗೋಸ್ಕರ ರಕ್ತವನ್ನ ಚೆಲ್ಲಿ ನಮ್ಮ ಪಾಪಗಳೆಲ್ಲವನ್ನ ತೊಳಿಲಿಕ್ಕೆ ಯಾರೂ ನಾಶ ಹೋಗದೆ ನಿತ್ಯ ಜೀವನ ಪಡೆದುಕೊಳ್ಬೇಕು ಅಂತ ದೇವರ ರಕ್ತವನ್ನ ಸುರಿಸಿದ್ದಾನೆ. ಆದರೆ ನಾವು ಪರಲೋಕ ರಾಜ್ಯವನ್ನ ತಿರಸ್ಕರಿಸಿ ನರಕವನ್ನ ಆರಿಸಿಕೊಂಡಾಗ ನಾವೆಲ್ಲರೂ ನಾಶವಾಗಿ ಈಗ ಈ ಒಂದು ಪರ್ವತದಲ್ಲಿರುವಂತಹ ದೇವರ ನೀತಿ ಜನರು ಪರಲೋಕಕ್ಕೆ ಎತ್ತಲ್ಪಡುವುದನ್ನ ನಾವು ನೋಡ್ತೇವೆ. God bless you. Are you ready to ignore the 666? 666 ಮುದ್ರೆಯನ್ನ ತಿರಸ್ಕರಿಸಲಿಕ್ಕೆ ಹಾಗೂ ದೇವರನ್ನ ಸತ್ಯವಾಗಿಯೂ ಉಪದ್ರವಗಳ ಮಧ್ಯದಲ್ಲಿಯೂ, ಶೋಧನೆಗಳ ಮಧ್ಯದಲ್ಲೂ, ಒತ್ತಾಯದ ಮಧ್ಯದಲ್ಲಿಯೂ ನಾವು ದೇವರನ್ನ ಒಪ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದೇವಾ? ಅಥವಾ ನರಕವನ್ನ, ಪಾಪವನ್ನ, ಸೈತಾನನನ್ನ ಒಪ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೇವಾ? ಯೋಚನೆ ಮಾಡಿ ಪ್ರಿಯರೇ. God bless you all. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಆಶೀರ್ವದಿಸಲಿ.